ಅಪ್ಪ ನಿಜ ಹೇಳಿ, ನೀವು ಪುಟ್ಟವನ ಹತ್ರ ಏನಾದ್ರೂ ಹೇಳಿದ್ದೀರಾ? ಅಪ್ಪ, ನಾನು ನಿಮ್ಮ ಹತ್ರ ಮಾತು ತಗೊಂಡಿದ್ದೆ ತಾನೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ. ಆದ್ರೂ ಯಾಕಪ್ಪ ಹೇಳಿದ್ರಿ? ಯಾವ ವಿಷಯನಮ್ಮ? ನನ್ನ ವಿಷಯ ಮತ್ತೆ ಮಗು ವಿಷಯ. ಅಯ್ಯೋ, ನಾನು ಯಾರಿಗೂ ಹೇಳಿಲ್ಲಮ್ಮ. ನಿಜವಾಗ್ಲು? ಹೌದಮ್ಮ. ಯಾಕೆ ಏನಾಯ್ತು? ಪುಟ್ಟಕ್ಕ ಏನಾದ್ರು ಹೇಳಿದ್ರ? ಇದ್ದಕ್ಕಿದ್ದಾಗೆ ಈ ದಾರ ಕಟ್ಟಿ ನಿನ್ಗೇನೂ ಆಗಲ್ಲ, ಹೆದ್ರು ಬೇಡ, ದೇವ್ರಿದ್ದಾನೆ ಅಂತೆಲ್ಲ ಮಾತಾಡ್ತಿದಾರಪ್ಪ. ಅಲ್ಲ, ಏನ್ ದಾರ ನಮ್ಮ ಇದು? ರಕ್ಷಿ ದಾರ ಅಂತಪ್ಪ. ಇದು ನನ್ನ ಕೈಯಲ್ಲಿದ್ರೆ ನನ್ಗೆ ಯಾವ ತೊಂದ್ರೆನೂ ಆಗಲ್ವಂತೆ. ಪುಟ್ಟವ ಹೇಳ್ತಿದ್ ಪ್ರತಿ ಮಾತಲ್ಲೂ ಏನೋ ನೋವು ಚಡಪಡಿಕೆ ಕಾಣ್ತಿತ್ತಪ್ಪ. ಅದಕ್ಕೆ ನನಗೆ ಡೌಟ್ ಆಯ್ತು. ನೀವೇನ? ಅಯ್ಯೋ ಇಲ್ಲಮ್ಮ, ನಾನೇನು ಹೇಳಿಲ್ಲ. ಅದು ನೀನು ಬಸರಿ ಅಲ್ವಾ, ಅದಕ್ಕೆ ಏನು ತೊಂದರೆ ಆಗದೆ ಇರಲಿ ಅಂತ ಕಟ್ಟಿರ್ಬೋದು. ಇಲ್ಲಪ್ಪ, ಪುಟ್ಟವ ಮಾತಾಡಿದ್ ನೋಡಿದ್ರೆ ನನ್ಗೆ ಯಾಕೋ ಹಾಗೆ ಅನ್ನಿಸ್ತು. ಸಂಭ್ರಮದ ವಿಷಯ ಆದರೆ ಎಲ್ಲರ ಹತ್ರ ಹಂಚ್ಕೋಬೋದಮ್ಮ, ಆದರೆ ಈ ವಿಷಯ ಏನು ಅಂತ ಹೇಳ್ಕೊಳ್ಳಮ್ಮ. ಹಾಗಾದ್ರೆ ಖಂಡಿತ ನೀವ್ ಹೇಳಿಲ್ಲ ಅಲ್ವಾ? ಇಲ್ಲಮ್ಮ. ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಿ ಅಪ್ಪ. ಒಂದ್ ವೇಳೆ ಅವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಇವ್ರು ಯಾವತ್ತೂ ನನ್ನ ನಿರ್ಧಾರ ಒಪ್ಕೊಳ್ಳೋದೇ ಇಲ್ಲ. ಮಗು ಮೇಲೆ ಕಂಟಿ ಅವ್ರು ಎಷ್ಟು ಆಸೆ ಇಟ್ಕೊಂಡಿದಾರೋ, ಪುಟ್ಟವನು ಅಷ್ಟೇ ಆಸೆ ಇಟ್ಕೊಂಡಿದ್ದಾರೆ. ಈ ಮಗುನೇ ಎಲ್ರ ಭರವಸೆ. ನಾನು ಉಳಿಬೇಕು ಅನ್ನೋ ಸ್ವಾರ್ಥಕ್ಕಾಗಿ ಅವ್ರ ಕನಸನ್ನ ನಾನು ಅಷ್ಟು ದೂರ ಮಾಡಕ್ ನನ್ಗೆ ಇಷ್ಟ ಇಲ್ಲಪ್ಪ. ಇನ್ನೊಂದ್ಸತಿ ಯೋಚನೆ ಮಾಡಮ್ಮ. ಯೋಚನೆ ಮಾಡಿದೆಲ್ಲ ಆಗೋಯ್ತಪ್ಪ. ಇನ್ನೇನಿದ್ರು ಮಗುನ ಎತ್ಕೊಟ್ಟು ಮನೆಯವ್ರ ಸಂಭ್ರಮದಲ್ಲಿ ಭಾಗಿಯಾಗೋದಷ್ಟೇ. ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ನೀನೇ ಇರಲ್ಲ ಅಂತ ಹೇಳಿದಾರಲ್ಲಮ್ಮ. ಇನ್ನೆಲ್ಲಿ ಸಂತೋಷ? ನೋಡಿಯಪ್ಪ,